ಪತಿಯ ಫ್ಲಾಟ್ಗೆ ಒಡೆದು ಎಂಟ್ರಿ ಕೊಟ್ಟಂತಹ ಪ್ರಕರಣ ಸಂಬಂಧ ಇವತ್ತು ನಟಿ ಶ್ರೀಲೀಲಾ ತಾಯಿಗೆ ಪೊಲೀಸ್ ನೋಟಿಸ್ ನೀಡಲಾಗಿದೆ. ಇವತ್ತು ನೋಟಿಸ್ ತಲುಪಿಸುತ್ತಾರೆ ಆಡುಗೋಡಿಯ ಪೊಲೀಸರು. ವಿಚಾರಣೆಗೆ ಹಾಜರಾಗ್ತಾರಾ? ಹಾಗಾದ್ರೆ ಶ್ರೀಲೀಲಾ ತಾಯಿ ಸ್ವರ್ಣಲತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸ್ವರ್ಣಲತಾ ವಿರುದ್ಧ ಪತಿ ಸುಭಕರ್ ರಿಂದ ಪೊಲೀಸರಿಗೆ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಸ್ವರ್ಣಲತಾ ಮತ್ತು ಗ್ಯಾಂಗ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ಈ ಪ್ರಕರಣ ಸಂಬಂಧ ನಟಿ ಶ್ರೀಲೀಲಾ ತಾಯಿಗೆ ನೋಟಿಸ್ ನೀಡ್ತಾರೆ ಇವತ್ತು ಆಡುಗೋಡಿ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಪ್ರಕರಣ ಸಂಬಂಧ ನೋಟಿಸ್ ಸ್ವರ್ಣಲತಾ ಅವರಿಗೆ ಈಗಾಗಲೇ ಸಿಕ್ಕಿದೆಯಾ? ವಿಚಾರಣೆಗೆ ಏನಾದರೂ ಹಾಜರಾಗುವ ಸಾಧ್ಯತೆ ಇದೆಯಾ? ಸಭಾ ಕಳೆದ ಅಕ್ಟೋಬರ್ 3ನೇ ತಾರೀಕು ಸ್ವರ್ಣಲತಾ ಅವರ ಪತಿ ಶುಭಕರ್ ಅವರು ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅಂದರೆ ನನ್ನ ಆಡುಗೋಡಿಯ ಅಪಾರ್ಟ್ಮೆಂಟ್ನಲ್ಲಿ ಅತಿಕ್ರಮವಾಗಿ ಸ್ವರ್ಣಲತಾ ಮತ್ತು ಅವರ ಗುಂಪು ಬಂದು ಬೀಗವನ್ನು ಹೊಡೆದು ನನ್ನ ಫ್ಲಾಟ್ಗೆ ಎಂಟ್ರಿಯನ್ನು ಕೊಟ್ಟಿದೆ ಅಂತೇಳಿ ಆಡುಗೋಡಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸದ್ಯ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ದೂರುದಾರ ಆಗಿರುವಂತಹ ಶುಭಕರ್ ಅವರು ಹೈದರಾಬಾದ್ನಲ್ಲಿ ವಾಸವಾಗಿದ್ದಾರೆ. ಆಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಹೋಗಿರುವಂಥದ್ದು. ಅವರು ಕೊಟ್ಟಂತ ಕಂಪ್ಲೇಂಟ್ನ ಆಧಾರದ ಮೇಲೆ ಪೊಲೀಸರು FIR ಅನ್ನು ಮಾಡಿರುವಂಥದ್ದು. IPC 448 ಟ್ರೆಸ್ಪಾಸ್ ಅಡಿಯಲ್ಲಿ ಅತಿಕ್ರಮ ಪ್ರವೇಶ ಅಂತೇಳಿ ಪೊಲೀಸರು FIR ಅನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರು ಹಾಕಿರುವಂಥ ಸೆಕ್ಷನ್ ಅಡಿಯಲ್ಲಿ ಅಂದರೆ ಅವ್ರು ಕೊಟ್ಟಂಥ ದೂರಿನನ್ವಯವಾಗಿ ಪೊಲೀಸರು ಸರಿಯಾಗಿ FIR ಅನ್ನು ಮಾಡಿದ್ರು ಕೂಡ ಇದು ಬೇಲಬಲ್ ಅಫೆನ್ಸ್ ಆಗುತ್ತೆ. ಹೀಗಾಗಿ ಒಂದು ಕಡೆ ಪೊಲೀಸರು ನೋಟಿಸನ್ನು ಕೊಟ್ಟರು ಕೂಡ ಇದುವರೆಗೂ ಕೂಡ ಆಡುಗೋಡಿ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವರ್ಣಲತಾ ಅವರಿಗೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಟ್ಟಿಲ್ಲ. ಆದರೆ ಪೊಲೀಸರನ್ನ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಅಥವಾ ನಾಳೆ ಸ್ವರ್ಣಲತಾ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡಲಿಕ್ಕೆ ನೋಟಿಸನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಅಂದರೆ ಬೇಲಬಲ್ ಅಫೆನ್ಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಸ್ವರ್ಣಲತಾ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಅವರಿಂದ ಪೊಲೀಸರು ವಿವರಣೆಯನ್ನು ಕೇಳಬೇಕಾಗುತ್ತೆ. ಜೊತೆಗೆ ಪೊಲೀಸರು ನೋಟಿಸನ್ನು ಕೊಟ್ಟು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರಿಬೇಕಾಗುತ್ತೆ. ಆದರೆ ಪ್ರಕರಣದಲ್ಲಿ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಸ್ವರ್ಣಲತಾ ಅವರು ನೋಟಿಸ್ ತಲುಪಿದ್ರು ಕೂಡ ಸ್ವರ್ಣಲತಾ ಅವರೇ ನೇರವಾಗಿ ಬಂದು ವಿವರಣೆಯನ್ನು ಕೊಡ್ಬೋದು ಅಥವಾ ಅವರ ವಕೀಲರ ಮೂಲಕವಾಗಿ ಬಂದು ವಿವರಣೆಯನ್ನು ಕೊಡ್ಬೋದು. ಆದರೆ ಶುಭಕರ್ ಅವರು ಹೇಳ್ತಿರುವಂಥದ್ದು, ನಾನು ಕಳೆದ 20 ವರ್ಷಗಳಿಂದಲೂ ಕೂಡ ಸ್ವರ್ಣಲತಾ ಅವರಿಂದ ಬೇರೆ ಪ್ರತ್ಯೇಕವಾಗಿ ವಾಸವಾಗಿದ್ದೀನಿ. ಆದರೆ ಕಳೆದ ಅಕ್ಟೋಬರ್ 3ನೇ ತಾರೀಕು ಏಕಾಏಕಿ ಆಡುಗೋಡಿನಲ್ಲಿರುವಂಥ ಪ್ರೆಸ್ಟೀಜ್ ಆಕ್ರೋಪಾಲಿಸ್ ನನ್ನ ಅಪಾರ್ಟ್ಮೆಂಟ್ ಏನಿದೆ ಅಪಾರ್ಟ್ಮೆಂಟ್ಗೆ ಬಂದು ತಮ್ಮ ಗುಂಪನ್ನು ಕರ್ಕೊಂಡ್ಬಂದು ಬೀಗವನ್ನು ಹೊಡಿತಾರೆ. ಅಕ್ರಮವಾಗಿ ನನ್ನ ಫ್ಲಾಟ್ಗೆ ಪ್ರವೇಶವನ್ನು ಮಾಡಿದ್ದಾರೆ. ಇವರ ವಿರುದ್ಧವಾಗಿ ದೂರನ್ನು ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಜೊತೆಗೆ ಏಕೆ ಈ ರೀತಿಯಾಗಿ ಮಾಡಿದ್ರು ಅಂತೇಳಿ ಅವರಿಂದ ವಿವರಣೆಯನ್ನು ಕೇಳಬೇಕು ಅಂತೇಳಿ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅಂದರೆ ಕಳೆದ 20 ವರ್ಷಗಳಿಂದಲೂ ಕೂಡ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಶುಭಕರ್ ಅವರೇ ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ನಾನು ಮತ್ತು ಸ್ವರ್ಣಲತಾ ಅವರ ವಿಚ್ಛೇದನ ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿದೆ. ಅಂದರೆ ಶುಭಕರ್ ಹೇಳ್ತಾರೆ ಸ್ವರ್ಣಲತಾ ನನ್ನ ಪತ್ನಿನೇ, ಆದರೆ ನಾವಿಬ್ಬರು ಡಿವೋರ್ಸ್ಗೆ ಹಾಕೊಂಡಿದ್ದೀವಿ, ಪ್ರಕರಣ ಕೋರ್ಟ್ನಲ್ಲಿದೆ. ಇಂಥ ಸಂದರ್ಭದಲ್ಲಿ ನನ್ನ ಫ್ಲಾಟ್ಗೆ ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿದ್ದಾರೆ ಅಂತೇಳಿ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇವತ್ತು ಅಥವಾ ನಾಳೆ ಸ್ವರ್ಣಲತಾ ಅವರಿಗೆ ನೋಟಿಸನ್ನು ಕೊಟ್ಟು ವಿವರಣೆಯನ್ನು ಕೇಳಲಿದ್ದಾರೆ. ಸಭಾ. ಓಕೆ ಶಿವಕುಮಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.